ಈಗ ಈ ಜಮೀನು ನನ್ನ ಹೆಸರು ತಗೋಬೇಕು ಅಂದರೆ ಅವನ ಸಹಿ ಅವ್ರ ಮನೆಯವ್ರ ಸಹಿ ಎಲ್ಲದೂ ಆಗಬೇಕು ಅಣ್ಣ. ಮಾವನಿಂದ ಅಪ್ಪ ಬರ್ಸ್ಕೊಳ್ತಿರೋ ಥರ ಇದೆ ಇದರಲ್ಲಿ. ಹಾಗಾದರೆ ಇವತ್ತು ನಮ್ಮನ್ನು ಕ್ಷಮಿಸಿ ಊಟಕ್ಕೆ ಬನ್ನಿ ಅಂತ ಹೇಳಿದ್ದಲ್ಲ ನಾಟಕ. ಚೂರು ಉದ್ದೇಶ ಬರೀ ಮಾವನ ಹತ್ರ ಆಸ್ತಿ ಬರ್ಸ್ಕೊಳ್ಳೋದು ಮಾತ್ರ. ಅಪ್ಪ ಏನೇ ಅಂದರೂ ಮಾವ ಇಲ್ಲ ಅಂತ ಹೇಳಲ್ಲ, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಮಾವನಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ದಾರೆ. ಛೇ, ಇವ್ರು ಯಾವತ್ತೂ ಬದಲಾಗಲ್ಲ. ನಾನು ಬೇರೆ ಇವ್ರಿಗೆ ಹರ್ಟ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟೆ. ಇಲ್ಲ, ನಾನು ಮಾಡ್ತಿರೋದೇ ಸರಿ. ಮತ್ತೆ ಶಿವ, ಏನು ಸಮಾಚಾರ? ಹೇಳ್ಬೇಕು ಬಸ್ಸು. ಅದು ಅಪ್ಪ ಏನಿಂತವ ಏನೋ ಮಾತಾಡ್ಬೇಕಂತೆ. ಬಾ. ಎಲ್ಲವ್ರೆ ಮಾವ? ಇಲ್ಲ, ಮೇಲವ್ರೆ, ಬಾ. ನಡಿ ಬಸ್ಸು. ಓ ಬಾರೋ ಶಿವು, ಊಟ ಎಲ್ಲ ಚೆನ್ನಾಗಿತ್ತಾ? ಊಟ ಭಾರಿ ಚೆನ್ನಾಗಿತ್ತು ಮಾವ. ನನ್ನ ಸಮಕ್ಕೆ ಕೂತು ಊಟ ಮಾಡಿದ್ಮೇಲೆ ನಿನ್ನ ಎಲೆಯಲ್ಲಿ ತಿಪ್ಪೆ ಬಿದ್ದಿದ್ರು ಅದು ಚೆನ್ನಾಗೇ ಇರುತ್ತೆ ಕಣೋ. ಶಿವು, ಎಲ್ಲ ನಿನಗೋಸ್ಕರನೇ ಕಣೋ ಮಾಡಿಸಿದ್ದು. ಆಗ್ಲಿ ಮಾವ. ಶಿವು, ಹಾಂ ಮಾವ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಏನು ಮಾವ ಹಿಂಗಂತೀರಾ? ಬೇಕಾದ್ರೆ ನೀವು ಬೇಕಾದ್ರೆ ಈ ಮಾಡಿಯಿಂದ ನನ್ನ ದುಮ್ಕೋನಿ, ಈಗಲೇ ಕೆಳಗೆ ಬಿದ್ದುಬಿಡ್ತೀನಿ. ಹೇಳಿಲ್ವಾ ಪರಶು? ಇವನು ನನ್ನ ಶಿವ. ಓ ಏನಿಲ್ಲ, ಕೆಲವು ಪೇಪರ್ಸ್ಗಳಿಗೆ ನಿನ್ನ ಹೆಬ್ಬೆಟ್ಟು ಹಾಕ್ಬೇಕಣ. ಅಯ್ಯೋ, ಅದಕ್ಕೇನಂತೆ ಮಾವ? ಎಲ್ಗೆ ಹಾಕ್ಬೇಕು ಹೇಳಿ, ಈಗಲೇ ಹಾಕ್ಬಿಡ್ತೀನಿ. ಪರಶು, ಪೇಪರ್ಸ್ ತಗೊಂಬ. ತಂಗಿದಿರು ಎಲ್ಲ ಚೆನ್ನಾಗಿ ಊಟ ಮಾಡೋದು ತಾನೆ? ಎಲ್ಲ ಸಂದಾಕ ಊಟ ಮಾಡೋದು ಮಾವ. ಆಮೇಲೆ ಸಂಕೋಚ ಇರಬಾರ್ದು. ಇಲ್ಲ ಕಣ. ಶಿವು, ತಗೋ ಶಿವು. ನಿನ್ನ ಹೆಬ್ಬೆಟ್ಟು ಹಾಕ್ಬಿಡು. ಶಿವ, ಹೆಬ್ಬೆಟ್ಟ? ಏನು ಶಿವ? ಅಯ್ಯೋ ಇಲ್ಲ ಪರ್ಸು, ನಂಗೂ ಓದಕ್ಕೆ ಬರ್ತಿದೆ ಅಂತ ಹೇಳ್ತೀನಿ. ಆ ಅಕ್ಷರಗಳನ್ನ ಕೂಡಿಸಿ ಓದಿದ್ರೆ ನಾನು ಸಂದಕ್ಕೆ ಓದ್ತೀನಿ. ಈ ಅಂಗಡಿನಾಗೆ ಲೆಕ್ಕ ಹಾಕೋದು, ಈ ಸಹಿ ಮಾಡೋದು ಇವೆಲ್ಲ ಕಲ್ಕೊಂಡಿವ್ರಿ. ಹೆಬ್ಬೆಟ್ಟೇನಲ್ಲ. ಪರವಾಗಿಲ್ಲ ಕಣ ಶಿವು, ನೀನು ಬುದ್ಧಿವಂತಾನೆ. ಆಯಿತು, ಸಹಿನೇ ಹಾಕ್ಬಿಡು. ಆಗ್ಲಿ ಮಾ. ಹಂಗೆ ಯಾವುದಕ್ಕೂ ಇರಲಿ, ಒಂದು ಹೆಬ್ಬೆಟ್ಟು ಆಗ್ಲಿ. ಮನೋ, ಬಿಡಮ್ಮ, ಮೊದ್ಲು ಬಾ, ಊಟ ಮಾಡು. ನನ್ ಪಟಾಕಿ ಹೊಡಿಬೇಕು. ಪಟಾಕಿ ಆಮೇಲೆ ಹೊಡಿವಂತೆ. ಪಟಾಕಿ ಕೂತ್ಕೋ, ಹೇಳಿದ ಮತ್ತೆ ಕೇಳು. ಕೂತ್ಕೋ ಅಮ್ಮ, ಮೊದ್ಲು ಊಟ. ಊಟ ಮಾಡ್ತೀನಿ, ಆದ್ರೆ ಆಮೇಲೆ ನೀನು ನನ್ನ ಜೊತೆ ಪಟಾಕಿ ಹೊಡಿಯಕ್ ಬರ್ಬೇಕು, ಆಯ್ತಾ? ಡಮ್ 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 ಅಂತ ಅಲ್ಲ. ಸರಿಮ್ಮ, ಆನ್. ಮೊದ್ಲು ನಂಗೊಂದು ಕತೆ ಹೇಳು, ಆಮೇಲೆ ಊಟ ಮಾಡ್ತೀನಿ. ಇವಾಗ್ಲಾ? ಈಗ್ಲೇ ಹೇಳಮ್ಮ. ಈ ಕತೆ ಹೇಳಿ ತುಂಬಾ ದಿನ ಆಯ್ತು. ಸರಿ, ಯಾವ ಕತೆ ಹೇಳಿ?
ನೀನು ಯಾವ ಕತೆ ಹೇಳಿದ್ರೂ ಚೆನ್ನಾಗಿರುತ್ತೆ. ಕೇಳ್ತಾ ಕೇಳ್ತಾ ಊಟ ಮಾಡೋದೇ ಗೊತ್ತಾಗಲ್ಲ. ಸರಿ, ರಾಜ್ಕುಮಾರನ್ ಕತೆ ಹೇಳ. ರಾಜ್ಕುಮಾರ, ಕಿರೀಟ, ಕತ್ತಿ, ಕುದುರೆ, ಅದೇ ಅಲ್ವಾ? ಹೌದು ಕಂದ, ಅದೇ ರಾಜ್ಕುಮಾರನ್ ಕತೆ. ಹೇಳು ಹೇಳು ಹೇಳು. ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇದ್ದ. ಇಬ್ರು ಅಣ್ಣಂದ್ರು. ರಾಜ್ಕುಮಾರನ ಅಪ್ಪಂಗೆ 3 ಜನ ಮಕ್ಕಳು. ಮಹಾರಾಜಂಗೆ ಈ ರಾಜ್ಕುಮಾರನ ಮೇಲೆ ಹೆಚ್ಚು ಪ್ರೀತಿ. ಅದ್ಯಾಕೆ? ಯಾಕೆ ಅಂದ್ರೆ ನಮ್ ರಾಜ್ಕುಮಾರ ತುಂಬಾ ಒಳ್ಳೆಯವನು. ಅವನು ದೇವ್ರಂತ ಮಗ. ಆಮೇಲೆ ಒಂದಿನ ಮಹಾರಾಜ ಸತ್ತೋಗ್ಬಿಟ್ರು. ಹಾಗಿದ್ದ ರಾಜ್ಕುಮಾರನ್ ಜೊತೆ ಮಹಾರಾಣಿನೂ ಅನಾಥೆ ಆಗೋದ್ಲು. ಅಯ್ಯೋ ಪಾಪ. ಆಮೇಲೆ ಆಮೇಲೆ ಆ ರಾಜ್ಕುಮಾರನ್ ಕಂಡ್ರಾಗ್ದೇ ಇರೋ ಅವ್ರ ಅಣ್ಣಂದ್ರು ಮಹಾರಾಜನ್ ಜಾಗ ಕೂತ್ಬಿಟ್ರು. ಅವತ್ತಿಂದ ನಮ್ ರಾಜ್ಕುಮಾರಂಗೆ ಕೊಡ್ಬಾರದ್ ಕಷ್ಟ ಕೊಡ್ತಾ ಬಂದ್ರಪ್ಪ. ರಾಜ್ಕುಮಾರ ಒಳ್ಳೆಯವನು ತಾನೆ, ಅವನ್ಗೆ ಯಾಕಮ್ಮ ಕಷ್ಟ ಕೊಡಬೇಕು? ಪಾಪಚ್ಚಿ ಅಲ್ಲಮ್ಮ ರಾಜ್ಕುಮಾರ. ಅವನ ಕಷ್ಟಗಳೆಲ್ಲ ಯಾವಾಗ ತೀರುತ್ತೆ? ಕಷ್ಟ ಹೋಗ್ಬೇಕು ಅಂತಂದ್ರೆ ಆಗ ಭಗವಂತ ಒಬ್ಳು ರಾಜ್ಕುಮಾರಿನ ಕಳಿಸ್ಬೇಕು. ಅವಳು ರಾಜ್ಕುಮಾರನ್ನ ಕಾಪಾಡೋಷ್ಟು ಶಕ್ತಿ ಇರೋಳಾಗಿರ್ಬೇಕು. ಹಾಗ ಮಾತ್ರ ಆ ರಾಜ್ಕುಮಾರಂಗೆ ಒಳ್ಳೇದಾಗೋದು. ರಾಜ್ಕುಮಾರಂಗೆ ಒಳ್ಳೇದಾಗೋದು. ಒಂದಲ್ಲ ಒಂದಿನ ಅಂತ ರಾಜ್ಕುಮಾರಿ ಬಂದೇ ಬರ್ತಾಳೆ. ಯಾಕೆ ಅಳ್ತಿದ್ಯಾ? ಇದು ಕತೆ ತಾನೇ. ಅಳ್ಬೇಡಮ್ಮ, ಅಳ್ಬೇಡ. ನಾನು ನಿನ್ ಕಣ್ಣೋರಿಸ್ತೀನಿ. ಇಲ್ಲ ನಮ್ಮವ ಇಲ್ಲ. ಏನು ಪೇಪರ್ ಇದು? ಏನಿಲ್ಲಮ್ಮ, ನಮ್ಮ ಶಿವುಗೆ 4 ಜನ ತಂಗಿರಲ್ವಾ, ಸರ್ಕಾರದವರು ಕೆಲವು ಸವಲತ್ತುಗಳನ್ನು ಕೊಡ್ತಿದ್ದಾರೆ. ಅದಕ್ಕೆ ಅಪ್ಲಿಕೇಶನ್ ತರಿಸಿದ್ದೆ, ಅದಕ್ಕೆ ಸೈನ್ ಹಾಕಿಸ್ಕೊತಿದ್ದೀನಿ ಅಷ್ಟೇ. ರೀ, ಸೈನ್ ಹಾಕು ಅಂತ ಕೊಟ್ಟ ತಕ್ಷಣ ಓದ್ದೆ ಸೈನ್ ಹಾಕ್ಬಿಡ್ತಾರ? ಹಾಗೆಲ್ಲ ಮಾಡಬಾರ್ದು. ಮೊದಲು ಅದರಲ್ಲಿ ಏನು ಬರ್ದಿದೆ ಅಂತ ತಿಳ್ಕೊಂಡು ಸೈನ್ ಹಾಕ್ಬೇಕು. ಅಯ್ಯೋ ಪಾರು, ಮಾವ ಹೇಳಿದ್ಮ್ಯಾಕೆ ಓದೋದೇನು? ಅವ್ರು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಲ್ವಾ? ಮಾವ ಅಲ್ಲ, ದೇವ್ರೆ ಬಂದು ಪೇಪರ್ ಕೊಟ್ಟರು ಅದರಲ್ಲಿ ಏನಿದೆ ಅಂತ ಓದ್ಬಿಟ್ಟು ಸೈನ್ ಹಾಕಿ. ಗೊತ್ತಾಯ್ತಾ? ಇದರಲ್ಲಿ ಏನಿದೆ ಅಂತ ನಾನು ನೋಡ್ತೀನಿ. ಅಯ್ಯೋ ಪಾರು, ನಾನು ಮರ್ತೋಗಿದ್ದೆ. ಅದರಲ್ಲಿ ಇನ್ನೊಂದಷ್ಟು ಪೇಪರ್ ಸೇರಿಸ್ಬೇಕಿತ್ತು.
ಒಟ್ಟಿಗೆ ಸೇರಿಸ್ಬಿಟ್ಟು ತಂದು ಕೊಡ್ತೀನಿ, ಕೊಡು. ಆ ಮಿಕ್ಕಿದ ಪೇಪರ್ಸ್ ಏನಿದೆಯೋ ಅದನ್ನು ತಂದ್ಕೊಡು. ಆ ಪೇಪರ್ಸು ಈ ಪೇಪರ್ಸು ಓದಿ ಸೈನ್ ಹಾಕ್ಸ್ಕೊಡ್ತೀನಿ. ಬನ್ನಿ ಹೋಗೋಣ. ಅಮೇ ನಿಂತ್ಕೊಳ್ಳಮ್ಮೆ, ನನ್ನ ಮಾತು ಕೇಳು. ಮಾತಾಡ್ಬೇಡ ನೀನು. ಅಮೇ ಒಂದು ನಿಮಿಷ ನಿಂತ್ಕೊ, ಹೇಳ್ತೀನಿ ಫಸ್ಟು. ಮಾತಾಡ್ಬೇಡ ಅನ್ನಲ್ಲ. ನಿಂತ್ಕೊಳ್ಳಮ್ಮೆ. ಅಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮಪ್ಪನ ಕಣ್ ತಪ್ಪಿಸಿ ಇಲ್ಲಿವರೆಗೂ ಬಂದಿದ್ದೀನಿ ನನ್ನ ಮೇಲೆ. ನೀ ಹತ್ರ ಮಾತಾಡಬೇಕು ಅಂತ ತಾನೆ. ನಿನ್ನ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ ಅನಿಸ್ತಿದೆ. ಅಮೇ ನಿಂತ್ಕೊಳ್ಳಮ್ಮೆ. ನನಗೆ ಯಾಕೋ ನೀನು ಯಾವುದೋ ರೀಲ್ಸ್ ನೋಡಿ ರೊಚ್ಚಿಗೆದ್ದಿದ್ಯಾ ಅನ್ಸುತ್ತೆ. ಏನಿಲ್ಲ, ನಿನ್ ಮುಖ ನೋಡಿದ್ರೆ ಹಾಗನ್ಸುತ್ತೆ. ಉರಿಯುತ್ತೆ ನನಗೆ. ಈ ಮೂತಿ ನೋಡಿದ್ರ? ಓಕೆ, ಕೂಲ್ ಆಗು ಫಸ್ಟ್. ನೀನು ನೋಡು, ನಿನ್ನ ಕೋಪನ ಧ್ಯಾನದ ಕಡೆ ತಿರುಗಿಸು. ಅಬ್ಬಾ, ಹಂಗ್ ಬೇಡ, ಹಿಂಗೆ ಹೇಳ್ಕೊಂಡು ಮತ್ತೆ ಬೇಡ. ಬೇಬಿ, ಯು ಹಿಟ್ಟಿಂಗ್ ಮೀ? ಅಲ್ಲ ಬೇಬಿ, ಉಸಿರು ಹೇಳ್ಕೊಂಡು ಉಸಿರು ಬಿಡು ಅಂದ್ರೆ ನೀನ್ ನೋಡ್ರೆ ನನಗ್ ಬಿಡಿಸ್ತಾ ಇದೆಯಲ್ಲ. ಸೀನಾ, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನನ್ಗೂ ಸಾಕಾಗೋಗಿದೆ. ಇನ್ನು ಎಷ್ಟು ವರ್ಷ ಅಂತ ಈ ಹಳ್ಳಿಲೇ ಇರೋದು? ಎಷ್ಟ್ ದಿನ ಅಂತ ಈ ತರ ಕದ್ದು ಮುಚ್ಚಿ ಓಡಾಡೋದು? ಯಾರಾದ್ರೂ ಬಂದ್ರು ಅಂದ್ರೆ ಆ ಹುಲ್ಲಿನ ಬಂಡೆ ಒಳಗಡೆ ಮುಚ್ಚಿಡ್ತೀಯ ನನ್ನ. ಮೊನ್ನೆ ಬಚ್ಚಿಟ್ಟಿದ್ಯಾ? ನನ್ ಹೇರ್ ಸ್ಟೈಲ್ ಎಲ್ಲ ಎಷ್ಟು ಹಾಳಾಗಿತ್ತು ಗೊತ್ತಾ? ನನ್ ಕೂದಲು ಸಿಕ್ಕಾಕೊಂಡಿರೋ ಹುಲ್ ತೆಗಿಯಷ್ಟರಲ್ಲೇ ಸಾಕಾಗೋಯ್ತು ನನ್ಗೆ. ಏನೋ ಸ್ವಲ್ಪ ದಿನ ಅಷ್ಟೇ ಬೇಬಿ, ಜಿಮ್ ಓಪನ್ ಮಾಡ್ತಿದ್ದಂಗೆ. ಇದೇ ಡೈಲಾಗ್ ಹೇಳ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ಚಾಕು ತಗೊಂಡ್ ಬರ್ತೀನಿ. ನಾವ್ ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ. ಹೆದರ್ಬೇಕಾಗಿರೋ ನೆಸೆಸಿಟಿನೂ ಇಲ್ಲ. ಪ್ರೀತಿ ಮಾಡಿದ್ಮೇಲೆ ಎಲ್ಲ ಫೇಸ್ ಮಾಡ್ಬೇಕು. ಅರ್ಥ ಮಾಡ್ಕೋ. ನೀನು ಹಿಂಗಂತ್ಯ, ನಮ್ಮಪ್ಪ ನೋಡ್ರೆ ಹಂಗಂತಾನೆ. ನನ್ಗೆ ಯಾರ ಮಾತು ಅಂತ ಕೇಳಿ ಬೇಬಿ. ನೀನ್ ಲವ್ ಮಾಡ್ತಿರೋದು ಯಾರನ್ನ? ಏನ್ ಬೇಬಿ ಹಿಂಗ್ ಕೇಳ್ತೆ? ನಿನ್ನೆ ತಾನೆ. ನೋಡು, ಮದುವೆ ಆಗ್ಲಿ, ಆಮೇಲೆ ಇಲ್ಲಿ ನಿನ್ನ ಹೆಸರನ್ನ 1.5 ಅಡಿ ಟ್ಯಾಟೋ ಹಾಕ್ಸ್ಕತ್ತೀರಿ. ಆಗ್ಲಾರೋ ನಿಂಗ್ ನನ್ನ ಲವ್ ಬಗ್ಗೆ ಗೊತ್ತಾಗತ್ತೆ. ಬರೀ ನಾಟಕ. ನೋಡು, ನನ್ಗೇನ್ ಕಾಯಕ್ ಆಗಲ್ಲ ಸೀನಾ. ಒಂದ್ ಕೆಲ್ಸ ಮಾಡೋಣ. ನಾನ್ ನಮ್ಮ ಮನೆಯಿಂದ ಒಂದಷ್ಟು ಒಡವೆಗಳು, ದುಡ್ಡು ಎಲ್ಲ ತಗೊಂಡ್ ಬರ್ತೀನಿ. ನೀನು ನಿಮ್ಮ ಅಮ್ಮನ ಒಡವೆ, ನಿಮ್ಮ ಅಪ್ಪನ ದುಡ್ಡು ಎಲ್ಲ ತಗೊಂಡ್ ಬಾ. ಎಲ್ಲಾದ್ರೂ ಓಡೋಗಿ ಮದ್ವೆ ಆಗೋಣ. ನಮ್ಮ ಅವ್ವನ ಒಡವೆ, ನಮ್ಮ ಅಪ್ಪನ ಕಾಸು. ಚಂದಾಗಿ ಹೇಳ್ದೆ. ನಮ್ಮಪ್ಪ ನಾನು ತುಪ್ಪ ಬೆಣ್ಣೆ ತಿಂತೀನಿ ಅಂತ ಅದನ್ನ ತಗೊಂಡೋಗಿ ಬೀರೂಲ್ ಮಡಗಿ ಬೀಗ ಹಾಕೊಂಡ್ ಮಡಿಕತಾನೆ. ಅಂತದ್ರಲ್ಲ ನಮ್ಮ ಅವ್ವನ ಒಡವೆ, ನಮ್ಮ ಅಪ್ಪನ ಕಾಸು ತಗೋಬರಕ ಆಯ್ತದೆ. ಅದ್ರಲ್ಲೂ ಕತ್ಕೊಂಡ್ ಬರಕ ಆಯ್ತದೆ. ಪಿಂಕಿ ಬೇಬಿ, ಅಪಘಾತಕ್ಕೆ ಅವಸರವೇ ಕಾರಣ ಅಂತಾರಲ್ಲ, ಈಗ ಅದಕ್ಕೆ ಏನ್ ಅರ್ಜೆಂಟು? ಹೊಸಿ ಇರು, ನಾನೇನಾರ ಮಾಡ್ತೀನಿ. ಏಯ್, ನಿನ್ ಕೈಲಿ ಒಂದ್ ಮೂಟೆ ಎತ್ತಕ್ಕಾಗಲ್ಲ. ಏನೋ ಮಾಡ್ತೀಯ ನೀನು? ನೋಡು, ನನ್ ಮಾತ್ ಕೇಳು. ನಾನು ಹೇಳ್ದಂಗ್ ಮನೆಯಿಂದ ಕತ್ಕೊಂಬ. ಆಮೇಲೆ ಮೈಸೂರ್ಗೆ ಹೋಗಿ ಯಾರ ಹತ್ರ ಸಾಲ ಮಾಡಿ ಜಿಮ್ ಓಪನ್ ಮಾಡು. ಅಯ್ಯೋ, ಸೈಡ್ ಸ್ಟ್ಯಾಂಡ್ ತೆಗೆದ್ನ ಮರ್ತು ಬೈಕ್ನ ಹಂಗೇ ಓಡಿಸ್ಕೊಂಡ್ ಹೋಯ್ತಿದ್ರೆ ರೋಡಲ್ಲಿ ಹೋಗೋನ್ ಒಬ್ಬನಾದ್ರೂ ಸೈಡ್ ಸ್ಟ್ಯಾಂಡು ಅಂತ ಕೂಗಕ್ಕಿಲ್ಲ. ಇನ್ ನನ್ ಮುಖ ನೋಡಿದ್ರೆ ಅವನ್ ಯಾವಂತಾನೆ ಸಾಲ ಕೊಡ್ತಾನೆ. ಪಿಂಕಿ, ಎಲ್ಲಾ ವ್ಯವಸ್ಥೆನೂ ಮಾಡಿಟ್ಟಿದ್ದೀನಿ. ಅವರು ಆಯ್ತದೆ ಅಂದವ್ರೆ. ಅವರು ಫೋನ್ ಮಾಡ್ತಿದ್ದಂಗೆ ಅಲ್ಲಿಗೆ ಹೋಯ್ತಾ ಇರೋದು, ಸೈನ್ ಆಗ್ತಾ ಇರೋದು, ಸಾಲ ತಗೋತಾ ಇರೋದು, ಜಿಮ್ ಓಪನ್ ಮಾಡ್ತಾ ಇರೋದೇ. ಆಮೇಲೆ ನಮ್ಮ ಲೈಫು ಆ ಜಿಂಗ ಲಕ 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 ಬರ್ರ. ಹೌದಾ? ಯಾವಾಗ ಸೀನಾ? ಯಾವಾಗ ಹೇಳು? ಅದು ಮೊದಲು ಜಿಮ್ ಓಪನ್ ಮಾಡಕ್ಕೆ ಜಾಗ ನೋಡ್ಬೇಕು, ನಾವಿಬ್ರು ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನನ್ ಜಾಣ ಮರಿ ಅಲ್ವಾ, ನನ್ ಮುದ್ದು ಅಲ್ವಾ, ಬಂಗಾರ. ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ.
ಮಾಡ್ತೀನಪ್ಪ. ಮತ್ತೆ ಇದೆಲ್ಲ ಯಾಕತೆ? ರೀ, ಮಾವನ ಮನೇಲಿ ಏನೇ ಕೊಟ್ಟರು ಇಲ್ಲ ಅಂತ ಹೇಳ್ಬಾರ್ದು. ಈ ಮನೇಲಿ ನಿಮಗಲ್ದೆ ಇನ್ಯಾರಿಗೆ ಹಕ್ಕಿದೆ? ತಗೊಳ್ಳಿ. ಹೈಕಮಾಂಡಿಂದಾನೇ ಆದೇಶ ಬಂತಾಯ್ತಲ್ಲಪ್ಪ, ತಗೋ. ತಗೊಳ್ರಿ. ಸರಿ ಕಣತೆ. ಸರಿ ಸರಿ, ಲೇಟ್ ಆಗುತ್ತೆ, ಹೊರಡೋಣವಾ? ಗರ್ಲ್ಸ್, ಎಸ್ ಬಾಸ್. ಹೊರಡೋಣವಾ? ಓಕೆ ಬಾಸ್. ಬನ್ರಿ. ಅಕ್ಕ, ನಿನ್ ಮಗಳು ಸಾಮಾನ್ಯದವಳಲ್ಲ, ಪ್ರೀತಿನಲ್ಲೇ ಕಟ್ಟಾಕ್ತಾಳೆ, ಇಲ್ಲ ಪ್ರೀತಿನಲ್ಲೇ ಗೆಲ್ತಾಳೆ. ನಾವು ಬರ್ತೀವತ್ತೆ. ಆಯ್ತಪ್ಪ, ಹುಷಾರು. ಸರಿ ಕಣತೆ. ಅಪ್ಪ, ನಾವು ಹೋಗಿ ಬರ್ತೀವಿ. ಹಾಂ, ದೇವ್ರು ಒಳ್ಳೇದು ಮಾಡಿ. ಮಾವ ಬರ್ತೀವಿ ಮಾವ. ಬನ್ನಿ. ದಣಿ, ನನಗೇನೋ ಅವನಿಗೂ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟೈತೇನೋ ಅಂತ ಅನುಮಾನ ಕಾಡಿಸ್ತೈತೆ. ಅವಳು ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಆಗ್ಬಿಟ್ಟಿರೋದು ಕಲಾ. ಸರ್ಕಾರದವರು ಕೆಲವು ಸವಲತ್ತುಗಳನ್ನು ಕೊಡ್ತಿದ್ದಾರೆ, ಅದಕ್ಕೆ ಸೈನ್ ಹಾಕಿಸ್ಕೊತಿದ್ದೀವಿ ನಾವು. ಅದರಲ್ಲಿ ಇನ್ನೊಂದಷ್ಟು ಪೇಪರ್ ಸೇರಿಸ್ಬೇಕಿತ್ತು, ಒಟ್ಟಿಗೆ ಸೇರಿಸ್ಬಿಟ್ಟು ತಂದು ಕೊಡ್ತೀನಿ. ನಿಮ್ಮ ನಾಟಕ ನನಗೆ ಗೊತ್ತಾಗಲ್ವಪ್ಪ. ನೀವಪ್ಪ ಮಗ ಎಷ್ಟು ಕೆಟ್ಟವರು. ನಿಮ್ಮ ಕೆಲಸ ಆಗಬೇಕು ಅಂತಂದರೆ ಎಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನಿಮ್ಮ ಆಟ ನಡೀತಿತ್ತು, ಆದರೆ ಇನ್ನು ಮುಂದೆ ಅದಾಗಲ್ಲ. ಇನ್ಮೇಲೆ ಏನಿದ್ರು ನಮ್ಮ ಆಟ ಶುರು. ದೇವ್ರಿಗೆ ಬಂದು ಪೇಪರ್ ಕೊಟ್ಟರು, ಅದ್ರಲ್ಲಿ ಏನಿದೆ ಅಂತ ಓದ್ಬಿಟ್ಟು ಸೈನ್ ಮಾಡಿ.